ಓಂ ಮಹಾಲಕ್ಷ್ಮಿಯೈ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ತುಲಾ ರಾಶಿಯವರಿಗೆ ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಆರೋಗ್ಯ, ವಿದ್ಯಾಭ್ಯಾಸ, ಪ್ರೀತಿ ಪ್ರೇಮದ ವಿಚಾರ, ಜಾಬ್ ಹಾಗೂ ಬಿಸ್ನೆಸ್, ವೈವಾಹಿಕ ಜೀವನ ಈ 90 ದಿನಗಳಲ್ಲಿ ಹೇಗಿರಲಿದೆ ಎಂಬಂತಹ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ತುಲಾ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ 6ನೇ ಭಾವದಲ್ಲಿ, ಜೊತೆಗೆ ಶನಿ ಗ್ರಹ, ಬುಧ ಗ್ರಹ, ರಾಹು ಗ್ರಹ, ಸೂರ್ಯ ಗ್ರಹ ಸ್ಥಿತವಾಗಿದೆ. ಅಷ್ಟಮದಲ್ಲಿ ಗುರುಗ್ರಹ, ನವಮ ಭಾವದಲ್ಲಿ ಮಂಗಳ ಗ್ರಹ, ವ್ಯಯಭಾವದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತವಾಗಿದೆ. ಏಪ್ರಿಲ್, ಜೂನ್ ತಿಂಗಳಲ್ಲಿ ಶುಕ್ರ ಗ್ರಹ 6ನೇ ಭಾವದಿಂದ 12ನೇ ಭಾವಕ್ಕೆ ದೃಷ್ಟಿಸುತ್ತದೆ. ಈ 2 ತಿಂಗಳಲ್ಲಿ ಲಾಂಗ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಶುಕ್ರ ಗ್ರಹ 6ನೇ ಭಾವದಲ್ಲಿದೆ. ನಿಮ್ಮ ಶತ್ರುಗಳ ವಿರುದ್ಧ ಹೋರಾಟ ಮಾಡಿ ಜಯವನ್ನು ಗಳಿಸುತ್ತೀರಾ. ನಿಮ್ಮ ಶತ್ರುಗಳು ನಿಮ್ಮೆದುರು ಸೋಲುತ್ತಾರೆ. ಕೋರ್ಟಲ್ಲಿ ಕೇಸ್ಗಳು ನಡೆಯುತ್ತಿದ್ದರೆ ಜಯ ನಿಮ್ಮದೇ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಪಾಲಿಟಿಕ್ಸ್ಗಳು ಆಗುವಂತಹ ಚಾನ್ಸಸ್ ಇದೆ. ನೀವು ಗಾಸಿಪ್ಗಳನ್ನು ಈ 2 ತಿಂಗಳು ಮಾಡೋ ಹಾಗಿಲ್ಲ. ಫಾರಿನ್ ಟ್ರಾವೆಲ್ಗಳನ್ನು ಮಾಡಬಹುದು. ಶನಿ ಗ್ರಹ ನಿಮ್ಮ 6ನೇ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ನಿಮಗೆ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ಸ್ವಯಂ ಅವರೇ ನಿಮ್ಮೆದುರು ಸೋತು ಹೋಗುತ್ತಾರೆ. ನಿಮ್ಮ ಪಂಚಮಾಧಿಪತಿ ಶನಿ ಗ್ರಹ 6ನೇ ಭಾವದಲ್ಲಿರುವುದರಿಂದ ನಿಮಗೆ ಡೈಜೆಷನ್ ಸಮಸ್ಯೆಗಳು, ಸೈನಸ್ ತೊಂದರೆಗಳು, ಕಣ್ಣಿನಲ್ಲಿ ಉರಿ, ಕಣ್ಣು ಕೆಂಪಾಗುವುದು, ತಲೆನೋವು, ಕಫ, ಕೋಲ್ಡ್ ರಿಲೇಟೆಡ್ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ. ಏಪ್ರಿಲ್ 15ರವರೆಗೂ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಏಪ್ರಿಲ್ 15ರ ನಂತರ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ಮೇ 18ರವರೆಗೂ ಕೇರ್ಫುಲ್ ಆಗಿ ಇರಿ. ಮೇ 19ರಿಂದ ಆರೋಗ್ಯ ಚೆನ್ನಾಗಿರುತ್ತದೆ. ತುಲಾ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಈ 90 ದಿನಗಳು ಹೇಗಿರಲಿದೆ ಎಂದು ನೋಡೋಣ. ನಿಮ್ಮ ಪಂಚಮಾಧಿಪತಿ 6ನೇ ಭಾವದಲ್ಲಿ ಸ್ಥಿತವಾಗಿದ್ದು 12ನೇ ಭಾವವನ್ನು ವೀಕ್ಷಿಸುತ್ತಿದೆ. ನೀವು ಓದುತ್ತಿರುವಂತಹ ಸಬ್ಜೆಕ್ಟಿಂದ ನಿಮ್ಮ ಮನಸ್ಸು ಡೈವರ್ಟ್ ಆಗಬಹುದು. ಬೇರೆ ಸಬ್ಜೆಕ್ಟ್ ಕಲಿಯುವುದರ ಕಡೆ ಆಸಕ್ತಿ ಹೆಚ್ಚಾಗುತ್ತದೆ. ಹೊಸ ಕೋರ್ಸ್ಗಳನ್ನು ಕಲಿಯುವಂತಹ ಪ್ರಯತ್ನ ಮಾಡುತ್ತೀರಾ. ತುಲಾ ರಾಶಿಯವರು ಜ್ಞಾನವನ್ನು ವೃದ್ಧಿಗೊಳಿಸಿಕೊಳ್ಳುತ್ತೀರಾ. ವಿದ್ಯಾಭ್ಯಾಸಕ್ಕಾಗಿ ಫಾರಿನ್ಗೆ ಹೋಗುವಂತಹ ಅವಕಾಶಗಳು ಇದೆ. ಹೊರದೇಶದ ಕಾಲೇಜಿನಲ್ಲಿ ಸೀಟ್ ಸಿಗುವುದರಿಂದ ಮನೆಯಿಂದ ದೂರದಲ್ಲಿ ವಿದ್ಯಾಭ್ಯಾಸ ಮಾಡುತ್ತೀರಾ. ತುಲಾ ರಾಶಿಯವರ ಪ್ರೀತಿ ಪ್ರೇಮ ಈ 90 ದಿನಗಳಲ್ಲಿ ಹೇಗಿದೆ ಎಂದು ನೋಡೋಣ. ಏಪ್ರಿಲ್ ತಿಂಗಳು ಹಾಗೂ ಮೇ 18ರವರೆಗೂ ನಿಮ್ಮ ಪ್ರೀತಿ ಪ್ರೇಮ ಸುಮಧುರವಾಗಿರುತ್ತದೆ. ಹೊಸ ಪ್ರೀತಿಯಾಗುವಂತಹ ಸಾಧ್ಯತೆಗಳಿವೆ. ಜೂನ್ ತಿಂಗಳಲ್ಲಿ ನಿಮ್ಮ ಪ್ರೀತಿಯಲ್ಲಿ ಅನುಮಾನಗಳು ಹೆಚ್ಚಾಗುವುದರಿಂದ ಭಿನ್ನಾಭಿಪ್ರಾಯಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತಹ ಸಾಧ್ಯತೆಗಳಿವೆ. ಜೂನ್ ತಿಂಗಳಲ್ಲಿ ಸಮಾಧಾನವಾಗಿ ಇರಬೇಕು. ಗುರುಗ್ರಹ ಮೇ 15ಕ್ಕೆ ನಿಮ್ಮ ಅಷ್ಟಮ ಭಾವದಿಂದ ನವಮ ಭಾವಕ್ಕೆ, ಅಂದರೆ ಅದೃಷ್ಟದ ಭಾವಕ್ಕೆ ಗೋಚಾರ ಮಾಡುತ್ತಿದೆ. 12 ವರ್ಷಗಳ ನಂತರ ನಿಮಗೆ ಗುರುಗ್ರಹದ ಆಶೀರ್ವಾದ ಸಿಗಲಿದೆ. ನಿಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ. ನಿಮ್ಮ ಮೆಚುರಿಟಿ ಲೆವೆಲ್ ಹೆಚ್ಚಾಗುತ್ತದೆ. ತುಲಾ ರಾಶಿಯವರು PhD ಮಾಡಬಹುದು. ಹೈಯರ್ ಎಜುಕೇಷನ್ ಮಾಡಬಹುದು. ಮಗುವಿನ ನಿರೀಕ್ಷೆಯಲ್ಲಿ ಇರುವಂತಹ ದಂಪತಿಗಳಿಗೆ ಸಂತಾನ ಯೋಗವಿದೆ. ಮೇ 15ರ ನಂತರ ನಿಮ್ಮ ಆನ್ಲೈನ್ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಾ. ಡಿಜಿಟಲ್ ಫೀಲ್ಡ್, ಮಾರ್ಕೆಟಿಂಗ್ ಫೀಲ್ಡಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಅದೃಷ್ಟದ ಸಮಯ. ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆ ಸ್ನೇಹ, ವಿಶ್ವಾಸ, ಬಾಂಧವ್ಯ ಹೆಚ್ಚಾಗುತ್ತದೆ. ಗುರುವಿನ ವಿಶೇಷ ಅನುಗ್ರಹ ಈ ವರ್ಷ ನಿಮಗೆ ಸಿಗಲಿದೆ. ತುಲಾ ರಾಶಿಯವರಿಗೆ ರಾಹು ಗ್ರಹ ಮೇ 18ಕ್ಕೆ ನಿಮ್ಮ ಪಂಚಮ ಭಾವಕ್ಕೆ ಗೋಚಾರ ಮಾಡಿದಾಗ ನಿಮ್ಮ ಪ್ರೇಮಿ ನಿಮ್ಮ ಮೇಲೆ ಮುನಿಸಿಕೊಂಡು ಮಾತು ಬಿಡುತ್ತಾರೆ. ನಿಮ್ಮ ಮೇಲೆ ಅನುಮಾನ ಹೆಚ್ಚಾಗಿ ಪಡುತ್ತಾರೆ. ನೀವು ನಿಮ್ಮ ಪ್ರೇಮಿಯಿಂದ ಮುಚ್ಚಿಟ್ಟಂತಹ ಸಂಗತಿಗಳನ್ನು ಕಂಡುಹಿಡಿಯುತ್ತಾರೆ. ಡಿಟೆಕ್ಟಿವ್ ರೀತಿ ಕೆಲಸ ಮಾಡಲು ಸ್ಟಾರ್ಟ್ ಮಾಡುತ್ತಾರೆ ನಿಮ್ಮ ಪ್ರೇಮಿ. ತುಲಾ ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ ದಶಮಾಧಿಪತಿ ಚಂದ್ರಗ್ರಹ, ಮಂಗಳ ಗ್ರಹ ಏಪ್ರಿಲ್ 5ಕ್ಕೆ ನೀಚ ರಾಶಿಯಾದಂತಹ ಕಟಕ ರಾಶಿಗೆ ಪ್ರವೇಶಿಸುತ್ತದೆ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಉಂಟಾಗುತ್ತದೆ. ಅಗ್ರೆಸಿವ್ ಆಗಿ ಬಿಹೇವ್ ಮಾಡುತ್ತೀರಾ. ಮೇ, ಜೂನ್ ತಿಂಗಳಲ್ಲಿ ನಿಮ್ಮ ಅಗ್ರೆಷನ್ ಕಡಿಮೆ ಆಗುತ್ತದೆ. ತುಂಬ ಎನರ್ಜಿಟಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ. ಮೇ 7ರಿಂದ 23 ಮೇವರೆಗೂ ನಿಮ್ಮ ನವಮಾಧಿಪತಿ ಬುಧ ಗ್ರಹ ಕೇಂದ್ರ ಸ್ಥಾನದಲ್ಲಿರುವುದರಿಂದ ಶೇರ್ ಮಾರ್ಕೆಟ್, ಹೊಸ ಇನ್ವೆಸ್ಟ್ ಮಾಡಬಹುದು.
ಆದರೆ ಮೇ 7ರವರೆಗೂ ಬುಧ ಗ್ರಹ ನೀಚ ರಾಶಿಯಾದಂತಹ ಮೀನರಾಶಿಯಲ್ಲಿ ಸ್ಥಿತವಾಗಿರುವುದರಿಂದ ಯಾವುದೇ ಹೊಸ ವ್ಯಾಪಾರಗಳನ್ನು, ಹೊಸ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡುವುದು ಬೇಡ, ಹೊಸ ಇನ್ವೆಸ್ಟ್ ಮಾಡುವುದು ಬೇಡ. ಏಪ್ರಿಲ್ 14ರಿಂದ ಮೇ 14ರವರೆಗೂ ಸೂರ್ಯ ಗ್ರಹ ಉಚ್ಚ ರಾಶಿಯಾದಂತಹ ಮೇಷರಾಶಿಯಲ್ಲಿ ಸ್ಥಿತವಾಗಿರುವುದರಿಂದ ಉದ್ಯೋಗ ಇಲ್ಲದವರಿಗೆ ಹೊಸ ಹೊಸ ಉದ್ಯೋಗಗಳು ಸಿಗುತ್ತವೆ. ಗೌರ್ನಮೆಂಟ್ ಸೆಕ್ಟರಲ್ಲಿ ಜಾಬ್ ಮಾಡುತ್ತಿರುವವರಿಗೆ ನೇಮ್ ಆ್ಯಂಡ್ ಫೇಮ್, ಸಕ್ಸಸ್, ಪ್ರಮೋಷನ್ಗಳು ಸಿಗುತ್ತವೆ. ಟೆಕ್ನಿಕಲ್ ಫೀಲ್ಡ್, ಡಿಸೈನಿಂಗ್, ಕಮ್ಯುನಿಕೇಷನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ವಿಡಿಯೋಗ್ರಫಿ, ಆನಿಮೇಷನ್ ಕೆಲಸ, ಫೋಟೋಗ್ರಫಿ, MNCಯಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಈ 90 ದಿನಗಳು ಅದೃಷ್ಟದ ಸಮಯ. ಹೊರ ದೇಶದಲ್ಲಿ ಕೆಲಸ ಹುಡುಕುತ್ತಿರುವವರಿಗೆ ಈ 90 ದಿನಗಳಲ್ಲಿ ಹೊಸ ಜಾಬ್ ಸಿಗಲಿದೆ. ಬಿಸ್ನೆಸ್ ಮಾಡುತ್ತಿರುವವರಿಗೆ ಮೇ 5ರ ನಂತರ ಹೆಚ್ಚಿನ ಧನಲಾಭವಾಗಲಿದೆ. ಮೇ 4ರವರೆಗೂ ಬಿಸ್ನೆಸ್ ಮೀಡಿಯಂ ಆಗಿರುತ್ತದೆ. ಮೇ 5ರಿಂದ ಮೇ 23 ಹೆಚ್ಚಿನ ಆರ್ಡರ್ಗಳು ಸಿಗುವಂತಹ, ಹೆಚ್ಚಿನ ಧನಲಾಭವಾಗುವಂತಹ ಸಮಯ. ನಿಮ್ಮ ಬಿಸ್ನೆಸ್ಸಲ್ಲಿ ಸ್ಟ್ರೆಸ್, ಟೆನ್ಷನ್ಗಳು ಇದ್ದೇ ಇರುತ್ತವೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಧನಲಾಭ ಪಡೆಯಲು ಬುಧ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಶುಕ್ರ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ 2 ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 8 ಗಂಟೆಯ ಒಳಗಡೆ 21 ಬಾರಿ ಪಠಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.